ಇದೊಂದು ಹೇಯ ಕೃತ್ಯ. ನಾವು ಕರ್ನಾಟಕದಲ್ಲಿ, ನಾವು ಪಾಕಿಸ್ತಾನದಲ್ಲಿದ್ದೀರಾ, ಕರ್ನಾಟಕದಲ್ಲಿದ್ದೀರಾ ಅನ್ನೋ ಭ್ರಮೆಯನ್ನ ಇಡೀ ರಾಜ್ಯದಲ್ಲಿ ಇವತ್ತು ಮೂಡ್ತಾ ಇದೆ. ಕಳೆದ 2 ವರ್ಷದಿಂದಲೂ ಇದೇ ರೀತಿಯ ಘಟನೆಗಳು ನಡೀತಾ ಇದೆ. ಧರ್ಮಸ್ಥಳ ಆಯಿತು, ಚಾಮುಂಡೇಶ್ವರಿ ಆಯಿತು, ಈಗ ಮದ್ದೂರು ಕಡೆ ಈ ಗ್ಯಾಂಗ್, ಈ ತಿಮ್ರೋಡಿ ಗ್ಯಾಂಗ್ ಇದೆಯಲ್ಲ, ಅದು ಸಿದ್ದರಾಮಯ್ಯ ಸುತ್ತಕೊಂಡ್ಬಿಟ್ಟಿದ್ದಾರೆ ಗ್ಯಾಂಗ್. ಈಗ ಈ ಘಟನೆಗೆ ನೇರ ಕಾರಣ ಪೊಲೀಸರಲ್ಲ. ಈ ಘಟನೆಗೆ ನೇರ ಕಾರಣ ಸರ್ಕಾರದ ಕುಮ್ಮಕ್ಕಿಲ್ಲದೆ ಈ ಘಟನೆಗಳು ನಡೀತಾ ಇಲ್ಲ. ಯಾಕೆಂದ್ರೆ ಇವರು ಕಲ್ಲು ಹೊಡಿತಾರೆ ಅಂತ ಗೊತ್ತಲ್ಲ. ಇದು ಸಾರ್ವಜನಿಕ ರಸ್ತೆ, ಗಣಪತಿ ವಿಸರ್ಜನೆ ಮಾಡೋದು ಸಾರ್ವಜನಿಕ ರಸ್ತೆ, ಇವರ ಅಪ್ಪನ ಆಸ್ತಿನ. ನಾವು ಟ್ಯಾಕ್ಸ್ ಕೊಟ್ಟಿರೋದು, ಕರ್ನಾಟಕದ ಜನ, ನಾವು ಟ್ಯಾಕ್ಸ್ ಪೇಯರ್ಸ್, ನಮ್ಮ ರಸ್ತೆ ಅದು. ಅಲ್ಲಿ ಒಂದು ರಿಸರ್ವ್ ವ್ಯಾನ್ ಇಟ್ಟಿದ್ರೆ ಇವ್ರ ಯೋಗ್ಯತೆಗೆ ಇವತ್ತು 1000 ಜನ ಪೊಲೀಸರನ್ನ ಹಾಕೋ ಅವಶ್ಯಕತೆ ಇತ್ತ? ಲಾಠಿ ಚಾರ್ಜ್ ಮಾಡೋ ಅವಶ್ಯಕತೆ ಇತ್ತ? ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗುವಂತ ಅವಶ್ಯಕತೆ ಇತ್ತ? ಅಲ್ಲಿ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿ ಏನು ಇದು ಮಿನಿ ಪಾಕಿಸ್ತಾನ ಆಗುತ್ತಿದೆ ಅಂತ ಮಾಧ್ಯಮದ ಮುಂದೆ ಹೇಳುವಂತ ಒಂದು ಪರಿಸ್ಥಿತಿ ಬರ್ತಾ ಇತ್ತ? ನಿಮ್ಮ ಹಿಂದೂಗಳ ಮೇಲೆ ಮಾತ್ರ ಲಾಠಿ ಚಾರ್ಜು. ಯಾರು ದುಷ್ಕರ್ಮಿಗಳಿದ್ದಾರಲ್ಲೋ ಅವ್ರಿಗೆ ಯಾಕೆ ಬಡ್ದಿಲ್ಲ? ಕಲ್ಲು ಎಸ್ತೋರ್ಗೆ ಗಲಾಟೆ ಮಾಡಿದವ್ರಿಗೆ ಯಾಕೆ ಬಡ್ದಿಲ್ಲ ನೀವು? ಅವ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಈ ತರ ಗೂಂಡಾಗಳು ಮಸೀದಿಗಳಲ್ಲಿ ಇರ್ತಾರೆ ಅಂತ ಜ್ಞಾನ ಬೇಡವಾ ನಿಮ್ಗೆ? ಎಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋರ್ಗೆ ವಿಧಾನಸೌಧದಲ್ಲೇ ಸರ್ಕಾರ ಏನು ಮಾಡಿಲ್ಲ. ಅದಾದ್ಮೇಲೆ ಎಲ್ಲರಿಗೂ ಶುರುವಾಯ್ತು, ವಿಧಾನಸೌಧದಲ್ಲೇ ಪಾಕಿಸ್ತಾನ ಕೂಗಿದ್ಮೇಲೆ ನಮ್ಮನ್ನೇನು ಮಾಡಲ್ಲ ಅಂತೇಳಿ ಈ ಟಿಪ್ಪು ಗ್ಯಾಂಗ್ ಏನಿದೆ ಅವ್ರಿಗೆಲ್ಲ ಅನ್ಸಕ್ ಶುರುವಾಯ್ತು. ಈಗ ಎಲ್ಲ ಕಡೆ ಗಲಭೆಗಳನ್ನ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ, ಮೈಸೂರಲ್ಲಿ ಒಂದು ಸ್ಕೆಚ್ ಮಾಡ್ಕೊಂಬಿಟ್ಟಿದ್ದಾರೆ. ಏನಾದ್ರೂ ಮಾಡಿ ಇಲ್ಲಿ ನಾವು ಹಿಂದೂಗಳಿಗೆ ಟಾರ್ಗೆಟ್ ಮಾಡಬೇಕು ಅಂತ ಮಾಡಿದ್ದಾರೆ. ಅದರಿಂದ ಇವತ್ತು DK ಶಿವಕುಮಾರ್ ಹೇಳಿರೋ ಹೇಳಿಕೆನು ಚಾಮುಂಡೇಶ್ವರಿ ಹಿಂದೂಗಳದಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯ SIT ತನಿಖೆ ಕೊಟ್ಟು ಧರ್ಮಸ್ಥಳದಲ್ಲಿ ನುಗ್ಗಿಸ್ರಿ ಅಂತ ಹೇಳಿದ್ರು. ಇದು ಒಂದೊಂದೇ ಘಟನೆಗಳನ್ನ ನೋಡ್ತಾ ಇದ್ರೆ ಕಳೆದ 2 ವರ್ಷದಲ್ಲಿ ಹಿಂದೂಗಳು ಯಾವ ರೀತಿ ಇಲ್ಲಿ 2ನೇ ದರ್ಜೆಯ ಒಂದು ರೀತಿ ಪ್ರಜೆಗಳಾಗೋಗ್ಬಿಟ್ಟಿದ್ದಾರೆ. ಒಂಥರ ವಿಚಿತ್ರ ಅನಿಸ್ತದೆ. ಈ ಸರ್ಕಾರ ಬದುಕಿದ್ಯಾ ಸತ್ತಿದ್ಯಾ? ಓಟ್ಗೋಸ್ಕರ ದೇಶನೇ ಮಾರ್ಬಿಡ್ಬೇಕಾ ಇವರು? ಮಾತಾಡಿದ್ರೆ ಸಂವಿಧಾನದ ಪುಸ್ತಕ ಹಿಡ್ಕೊಂತಾರೆ. ಇದೇನ ಸಂವಿಧಾನ? ನೀವು ಇವತ್ತು ರಾಜ್ಯದ ಜನರ ಮುಂದೆ ಸಿದ್ದರಾಮಯ್ಯ ಈ ಘಟನೆಗೆ, ಚಾಮುಂಡೇಶ್ವರಿ ಘಟನೆಗೆ, ಧರ್ಮಸ್ಥಳದ ಘಟನೆಗೆ, ಮದ್ದೂರು ಘಟನೆಗೆ ಕ್ಷಮಾಪಣೆ ಕೇಳಬೇಕು. ರಾಜ್ಯದ ಜನತೆ ಮುಂದೆ ಹಿಂದೂಗಳನ್ನೇ ಟಾರ್ಗೆಟ್ ಯಾಕೆ? ಇದು ಪ್ರಶ್ನೆ. ಹಿಂದೂಗಳನ್ನೇ ಟಾರ್ಗೆಟ್ ಯಾಕೆ? ಹಿಂದೂಗಳ